ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾ ಸವಿರುಚಿ. ಇವತ್ತಿನ ರೆಸಿಪಿ ಪಲಾವ್ ಹೇಗೆ ಮಾಡೋದು, ಈಸಿಯಾಗಿ ಟೇಸ್ಟಿಯಾಗಿ ಆ್ಯಂಡ್ ತುಂಬ ರುಚಿಯಾಗಿ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗೋ ಥರ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಜಾಸ್ತಿ ಮಾಡಿದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ರಿ. ಆಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನು ಜೀರಿಗೆ ಮತ್ತು ಏಲಕ್ಕಿ ಹಾಕಿ ರುಬ್ತಾ ಇದ್ದೀನಿ ನಾನು. ಫಸ್ಟ್ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋದು. ಆಮೇಲೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮತ್ತೆ ರುಬ್ಬೋದು. ಆವಾಗ ಸ್ವಲ್ಪ ನೀರು ಆ್ಯಡ್ ಮಾಡೋದು. ನೋಡಿ, ಈ ಥರ ತರ್ತರಿಯಾಗಿ ಫಸ್ಟು ರುಬ್ಕೊಳ್ಳೋದು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳೋದು ನೋಡ್ಕೊಂಡು, ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ. ಇವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಲು ಇರುತ್ತಲ್ಲ, ತೆಂಗಿನಕಾಯಿ ಹಾಲೂ ಹಾಕ್ಬೋದು ಇದಕ್ಕೆ. ಇನ್ನೂ ತುಂಬ ರುಚಿ ಚೆನ್ನಾಗಿರುತ್ತೆ ಪಲಾವ್ದು. ನೋಡಿ, ಈ ಥರ ಆಗಿದೆ. ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲಾವು. ಇದೇ ಥರನೇ ನೀವು ಯಾವುದೇ ಥರ ಬಾತ್ ಇರುತ್ತಲ್ಲ, ಇವಾಗ ಮೆಂತ್ಯ ಬಾತು, ಪಾಲಕ್ ರೈಸು ಅಥವಾ ಪಾಲಕ್ ಬಾತ್ ಅಂತಲೂ ಮಾಡ್ತಾರೆ, ಟೊಮೊಟೊ ಬಾತು ಮಾಡ್ತಾರೆ. ನಾನು ಎಲ್ಲದಕ್ಕೂ ಇದೇ ಥರ ಮಸಾಲ ರುಬ್ಬಿಟ್ಟು ಮಾಡ್ತೀನಿ. ನೀವು ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ, 1 ಟೇಬಲ್ ಸ್ಪೂನು, ಮತ್ತು ಎಣ್ಣೆನೂ ಹಾಕಿದ್ದೀನಿ, ಅಡುಗೆ ಎಣ್ಣೆ, ಶೇಂಗಾ ಎಣ್ಣೆ ಹಾಕಿದ್ದೀನಿ, ಮತ್ತು 1-2 ಲವಂಗ, ಮತ್ತು ಮೆಣಸು, ಚಕ್ಕೆ, ಮತ್ತು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಮರಾಠಿ ಮೊಗ್ಗು, ಸಾಸಿವೆ ಇದಿಷ್ಟನ್ನು ಹಾಕ್ಬಿಟ್ಟು, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಉರಿತಾ ಇದ್ದರೆ, ಅದಕ್ಕೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು. ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಈರುಳ್ಳಿನೂ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋದು ಈರುಳ್ಳಿನ. ಆಮೇಲೆ 1 ಟೊಮೊಟೊನ ಹಾಕ್ತಾಯಿದ್ದೀನಿ. 1 ಟೊಮೊಟೊನೂ ಹಾಕಿದೆ ನೋಡಿ. ನೆಕ್ಸ್ಟ್ ಇವಾಗ ತರಕಾರಿಗಳಿರುತ್ತಲ್ಲ, ತರಕಾರಿ ಅದನ್ನು ಹಾಕಬೇಕು. ನಾನಿಲ್ಲಿ ತರಕಾರಿ ಜೊತೆಗೆ ನೀವು ನವಿಲುಕೋಸನ್ನು ಹಾಕ್ಬೋದು. ಈ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ. ನವಿಲುಕೋಸು ಇರುತ್ತಲ್ಲ, ನಾನು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ, ಬಟಾಣಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೂ ಮೊದಲು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ರೆಸಿಪಿನ, ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ರುಬ್ಬಿದಂಥ ಮಸಾಲ ಪೇಸ್ಟ್ನ ಹಾಕಾಗಿದೆ. ಇದನ್ನು ಚೆನ್ನಾಗಿ ಸ್ವಲ್ಪ ಹಸಿ ಅದ್ರದ್ದು ಮಸಾಲದ್ದು ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋದು. ಆಮೇಲೆ ತರಕಾರಿ, ಬಟಾಣಿ ಎಲ್ಲ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸಲ ಹುರ್ಕೊಳ್ಳೋದು. ನಾನು ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ. ಒಂದು ಜಾಮೂನ್ ಬಟ್ಲಲ್ಲಿ 3/4 ಕಪ್ಪು ಮೊಸರು ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಮೊಸರು ಹಾಕೋದ್ರಿಂದ. ಇನ್ನು ನೀವು ತೆಂಗಿನಕಾಯಿ ಹಾಲು ಹಾಕ್ಬೋದು ಅಂತೇಳಿದ್ನಲ್ಲ, ಇವಾಗ ಹಾಕಿ ಹಾಲನ್ನ, ಚೆನ್ನಾಗಿರುತ್ತೆ. ಮತ್ತು 2 ಕಪ್ಪು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, 2 ಮೀಡಿಯಮ್ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. 2 ಕಪ್ಪಿಗೆ 4 ಕಪ್ಪು ನೀರು, 4.25 ಕಪ್ಪು ಹಾಕ್ಬೋದು. ತುಂಬ ಮೆತ್ತಗಿರುತ್ತೆ. ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಮೆತ್ತು ಇದ್ದರೆ ಚೆನ್ನಾಗಿ ತಿಂತಾರೆ. ಇನ್ನೂ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಈ ಅಕ್ಕಿ ಉದ್ದ ಇರೋದ್ರಿಂದ ಸ್ವಲ್ಪ ಗಡ್ಸು ಜಾಸ್ತಿ ಬರುತ್ತೆ. ಅದಕ್ಕೆ ನಾನು 4.25 ಕಪ್ಪು ನೀರು ಹಾಕಿದ್ದೀನಿ. 4.25ರಿಂದ 4.75. ಮತ್ತು ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಮಸಾಲ ಪೌಡರು, ಹೋಮ್-ಮೇಡ್ ಮಸಾಲ ಪೌಡರು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ನೀರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು. ಮಸಾಲ ಪೌಡರು ಏನು ಮಸಾಲ ಐಟಮ್ಸ್ ಇರುತ್ತೋ ಅದನ್ನು ಎಲ್ಲ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಈ ಥರ ತಟ್ಟಂತ ಹಾಕ್ಬೋದು. ನೋಡಿ, ಆಗಿದೆ, ಎಲ್ಲ ಮುಚ್ಚಾಗಿದೆ. ನೀರನ್ನು ಹಾಕಿದ್ದೀನಿ, 4.75 ಕಪ್ ನೀರು ಹಾಕಿದೆ, ಬೆಂದಿದೆ. ನೋಡಿ, ತುಂಬ ರುಚಿಯಾಗಿರೋಂತಹ ಪಲಾವ್ ರೆಡಿ. ತುಂಬ ರುಚಿಕರವಾದ ವೆಜಿಟೇಬಲ್ ಪಲಾವ್ ಸವಿಯಲು ಸಿದ್ಧ. ನಿಮ್ಮ ಮನೆಯಲ್ಲಿ ಆಫೀಸ್ಗೆ ಹೋಗೋರಿದ್ದರೆ, ಸ್ಕೂಲ್ಗೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇಗ ತಟ್ಟಂತ ಮಾಡಿಕೊಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಮುಂದಿನ ವಿಡಿಯೋದಲ್ಲಿ
ನೆಕ್ಸ್ಟ್ ರೆಸಿಪಿಯೊಂದಿಗೆ ನ್ಯೂ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಎಲ್ರಿಗೂ.